ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಡ್ಗೆ ಮನೆ ಚಾನಲ್. ಶೇರ್ ಅಂಡ್ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ಸಂಜೀವಿನಿ. ಇವತ್ತು ಎಣ್ಣೆ ಬದನೆಕಾಯಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ. ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ನಾನು ಫಸ್ಟಿಗೆ ಜಾರ್ ತಗೊಂಡಿದ್ದೀನಿ. ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿನ ತಗೊಳ್ತಾ ಇದ್ದೀನಿ. 3 ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀನಿ. ಹಾಗೆ ಶುಂಠಿ, ಪುದೀನ, ಕೊತ್ತಂಬರಿ. ನಾನು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಎಲ್ಲ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಸಾಂಬಾರ್ ಮಸಾಲ ಕೂಡ, ಹಾಗೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ತುಂಬಾ ಖಾರ ಇರೋದ್ರಿಂದ 1 ಸ್ಪೂನ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮೀಡಿಯಂ ಸೈಜು, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಕೂಡ ತಗೊಳ್ತಾ ಇದ್ದೀನಿ. ಎಲ್ಲಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಬದನೆಕಾಯಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಬ್ರು ಉದ್ದುದ್ದಕ್ಕೂ ಕಟ್ ಮಾಡಿ ಇಟ್ಕೊಂತಾರೆ. ನಾವ್ ಎಣ್ಣೆ ಬದನೆಕಾಯಿ ಮಾಡ್ತಿರೋದ್ರ ನಾನು 1ರಲ್ಲಿ 2 ಹೋಲ್ ಮಾಡ್ಕೊಂಡಿದ್ದೀನಿ. ಈಗ ಹೇಗ್ ತುಂಬ್ತಿದ್ದೀನಲ್ಲ ಆ ತರ ತುಂಬಿ ಪೂರ್ತಿ ಇಟ್ಕೊಳ್ಳಿ. ಮಾಡುವ ವಿಧಾನ ನೋಡೋಣ ಬನ್ನಿ. ಒಂದ್ ಕಡಾಯಿ, ಸ್ಟವ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಜೀರಾ, ಎಣ್ಣೆ ಬಿಸಿ ಆದ್ಮೇಲೆ ಜೀರಾ, ಸಾಸಿವೆ, ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಹಾಗೆ ನಾವು ಮಸಾಲೆ ತುಂಬಿಟ್ಕೊಂಡಿರೋ ಬದನೆಕಾಯಿನ ಸೇರಿಸ್ಕೊಳ್ಳೋಣ. ನಾನೆಲ್ಲಾನು ಕ್ಲೀನಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಲೆ ಸ್ವಲ್ಪ ಹೊತ್ತು ಬೇಯಬೇಕು ಅಂತ. ಹಾಗೆ ಉಳಿದಿರೋ ಮಸಾಲೆನೆಲ್ಲ ಹಾಕೊಳ್ಳೋಣ. ನಾನು ಇದನ್ನ ಸ್ವಲ್ಪ ತೊಳೆದು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಮುಚ್ಚಿಟ್ಬಿಡೋಣ. ಇದು ಸ್ವಲ್ಪ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಲಿ. ಅವಾಗ ಈ ತರ ತೆಗೆದು ನೋಡ್ತಾ ಇರಿ, ಯಾಕಂದ್ರೆ ತಳ ಹಿಡ್ಕೋಬಾರ್ದಲ್ಲ ಅದಕ್ಕೆ. ಹಾಗೆ ಸ್ವಲ್ಪ ಬದನೆಕಾಯಿ ಚೆನ್ನಾಗಿ ಬೇಯ್ಬೇಕಲ್ವಾ, ಅದನ್ನ ತಿರ್ಗಿಸಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ಬದನೆಕಾಯಿ ಬೆಂದಿದೆಯೋ ಇಲ್ವೋ ಅಂತ ನೋಡೋಣ. ಆಲ್ರೆಡಿ ಬದನೆಕಾಯಿ ಬೆಂದಿದೆ ತುಂಬಾ ಸಾಫ್ಟ್ ಆಗಿ. ನಾನು ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಆದ್ರೆ ಹಾಕೊಳ್ಳಿ. ಈ ತರ ಒಂದ್ಸಲ ಬದನೆಕಾಯಿ ಪಲ್ಯ ಮಾಡಿ ನೋಡಿ, ಎಣ್ಣೆ ಬದನೆಕಾಯಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.